ಆಗಿರುವಂಥ ಬೆಳವಣಿಗೆ ಇವತ್ತು ಬಹಳ ಜನರಿಗೆ ಬೇಸರ ಆಗಿರಬಹುದು. ಬಹಳ ಜನರಿಗೆ ಒಳ್ಳೇದಾಯ್ತು ಬಿಡು, ಮನೇಲಿ ಕುತ್ಕೊಂಡು ಬರೀ ಇದನ್ನೇ ಆಗೋಯ್ತು ಅನ್ನೋ ರೀತಿಯಲ್ಲೂ ಇರ್ತಾರೆ. ಬಹಳ ಜನ ಒಂದೊಂದು ರೀತಿಯಲ್ಲಿ ಇರ್ತಾರೆ, ಅವರವರ ಅಭಿಪ್ರಾಯಗಳು. ನಾಳೆ ಬಿಗ್ ಬಾಸ್ ಕೊನೆ ಎಪಿಸೋಡ್ ಅಂದ್ರೆ ಪೂರ್ತಿ ಅಲ್ಲ, ನಾಡಿದ್ದರ ಎಪಿಸೋಡ್ಗೆ ಕಂಟೆಂಟ್ ಇಲ್ಲ ಅಂತಿದ್ದಾರೆ. ಸೊ ನಾಳೆ ಕೋರ್ಟ್ ರಿಲೀಫ್ ಕೊಟ್ರೆ ಬಚಾವ್, ಇಲ್ಲದೇ ಇದ್ರೆ ಸ್ವಲ್ಪ ದಿನಗಳವರೆಗೂ ಕೂಡ ಕಾನೂನಾತ್ಮಕವಾಗಿರುವಂಥ ಹೋರಾಟವನ್ನ ಮಾಡಬೇಕಾಗುತ್ತೆ. 2 ವಾರಕ್ಕೆ ಖೇಲ್ ಖತಮ್ ಆಗುತ್ತಾ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡೋಕೆ ಏನಾದರೂ ಆಗ್ತಾರಾ? ತುಂಬಾ ಸಂದರ್ಭದಲ್ಲಿ ಹೇಳ್ತೀವಿ ನಾವು, ಎ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಬಿ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಈ ರೀತಿಯಾಗಿ. ಸೊ ನಾಳೆ ಈಗ ಸದ್ಯಕ್ಕೆ ಇವತ್ತಾಗಿರುವಂಥ ಬೆಳವಣಿಗೆಯಲ್ಲಿ ನಾಳೆ ಅದನ್ನ ಎಪಿಸೋಡನ್ನು ಟೆಲಿಕಾಸ್ಟ್ ಮಾಡ್ತಾರೆ. ಅದಾದ ನಂತರ ಕೋರ್ಟ್ ಏನಾದರೂ ಒಂಚೂರು ರಿಲೀಫ್ ಕೊಟ್ಟರೆ ಮತ್ತೆ ಮುಂದೆ ಕಂಟಿನ್ಯೂ ಆಗುತ್ತೆ. ಇಲ್ಲದಿದ್ರೆ ಮತ್ತೆ ಕಾನೂನಾತ್ಮಕವಾಗಿರುವಂಥ ಹೋರಾಟ ಮುಕ್ತಾಯವಾಗುವವರೆಗೂ ಕೂಡ ಇವರು ಆಚೆ ಇರಬೇಕಾಗತ್ತೆ. ಎಲ್ಲಿಯವರೆಗೂ ಇವ್ರನ್ನ ಹೋಟೆಲಲ್ಲಿ ಇಡ್ತಾರೆ ನೋಡ್ಬೇಕು. ಯಾಕೆ ಅಂತಂದ್ರೆ ಇವ್ರನ್ನ ಯಾರು ಕೂಡ ಈಗ ಸದ್ಯಕ್ಕೆ ಮನೆಗೆ ಬಿಡೋದಿಲ್ಲ. ಒಂದು ಡಿಸಿಷನ್ ಆಗುವವರೆಗೂ ಕೂಡ, ಕ್ಯಾನ್ಸಲ್ ಅನ್ನುವವರೆಗೂ ಕೂಡ ಇವ್ರನ್ನ ಆಚೆಗೆ ಬಿಡೋದಿಲ್ಲ. ಆಮೇಲೆ ಯಾವ ಸಂಪರ್ಕಕ್ಕೂ ಕೂಡ ಇವ್ರನ್ನ ಬಿಡೋದಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಸಹೋದ್ಯೋಗಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ವಿನಯ್, ಈಗ ಎಲ್ಲ ಸ್ಪರ್ಧಿಗಳನ್ನ ಅಲ್ಲಿಂದ ಸ್ಥಳಾಂತರ ಮಾಡೋದಾಯ್ತಾ, ಬೀಗವನ್ನ ಹಾಕಲಾಯ್ತಾ, ಅಥವಾ ಏನ್ ಕತೆ, ಏನ್ ಬೆಳವಣಿಗೆ ಆಗ್ತಾ ಇದೆ ಸ್ಥಳದಲ್ಲಿ? ವಿನಯ್, ಅರುಣ್, ಇದೀಗ ಬಿಗ್ ಬಾಸ್ ಸೇರಿದಂತೆ ಕಂಪ್ಲೀಟ್ ಆಗಿ ಜಾಲಿವುಡ್ ಸ್ಟುಡಿಯೋ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ ಕಂಪ್ಲೀಟ್ ಆಗಿ ಇದೀಗ ಶಟ್ ಡೌನ್ ಆಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಫ್ರಂಟ್ ಗೇಟ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ಸಂಜೆ 7:30 ತನಕ ಬಾಕಿ ಎಲ್ಲ ಸಾರ್ವಜನಿಕರನ್ನ ಹೊರಗಡೆ ಕಳಿಸಿ ಬಾಕಿ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಲಾಗಿತ್ತು. ಇದೀಗ ಬ್ಯಾಕ್ ಗೇಟ್ ಅನ್ನು ಅಂದರೆ ಗೇಟ್ ನಂಬರ್ ಸಿ ಹಾಗೂ ಗೇಟ್ ನಂಬರ್ ಡಿ ಎರಡನ್ನು ಕೂಡ ಸೀಲ್ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಇದೀಗ ಬಿಗ್ ಬಾಸ್ ಒಳಗಡೆ ಇದ್ದಂಥ ತಂತ್ರಜ್ಞರು ಹಾಗೂ ಸ್ಪರ್ಧಿಗಳು ಎಲ್ಲರನ್ನು ಕೂಡ ಈಗಾಗಲೇ ಹೊರಗಡೆ ಕಳಿಸಲಾಗಿದೆ. ಅಂದರೆ ಅವ್ರನ್ನ ಖಾಸಗಿ ಹೋಟೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಚರ್ಚೆ ಆಗ್ತಾ ಇದೆ. ಕರ್ಕೊಂಡೋದ್ರೆ ಯಾವ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಜಾಲಿವುಡ್ ಸ್ಟುಡಿಯೋ ಅಂಡ್ ಅಡ್ವೆಂಚರ್ಸ್ ಪಾರ್ಕ್ ಏನಿದೆ ಇದನ್ನು ಕಂಪ್ಲೀಟ್ ಆಗಿ ಇದೀಗ ಬಂದ್ ಮಾಡಲಾಗ್ತಾ ಇದೆ. ಮೊದಲಿಗೆ ಈಗಾಗಲೇ ಸಂಜೆಯೇ ಫ್ರಂಟ್ ಗೇಟನ್ನು ಸೀಲ್ ಮಾಡಲಾಗಿತ್ತು. ಸೀಲ್ ಮಾಡಿ ಸಂಪೂರ್ಣವಾಗಿ ಅಧಿಕಾರಿಗಳು ಅದನ್ನು ಕ್ಲೋಸ್ ಡೌನ್ ಮಾಡಿದರು. ಬ್ಯಾಕ್ ಗೇಟನ್ನು ಓಪನ್ ಮಾಡಿ ಸಾರ್ವಜನಿಕರು ಹಾಗೂ ಸಿಬ್ಬಂದಿಗಳು ಹೊರಗಡೆ ಹೋಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ರು. ಇದೀಗ ಕಂಪ್ಲೀಟ್ ಆಗಿ ಬ್ಯಾಕ್ ಗೇಟನ್ನು ಕೂಡ ಕ್ಲೋಸ್ ಮಾಡ್ತಾ ಇರುವಂಥದ್ದು ದೃಶ್ಯಗಳು ನೋಡ್ತಾ ಇರ್ಬೋದು. ಗೇಟ್ ನಂಬರ್ ಸಿ ಇದು. ಗೇಟ್ ನಂಬರ್ ಸಿ ಅನ್ನು ಕೂಡ ಈಗ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಈ ಮೂಲಕ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಪಾರ್ಕ್ ಏನಿದೆ ಕಂಪ್ಲೀಟ್ ಆಗಿ ಇದೀಗ ಶಟ್ ಡೌನ್ ಆಗಿರುವಂಥದ್ದು. ಈ ಒಳಗಡೆ ಇದ್ದಂಥ ಎಲ್ಲರನ್ನು ಕೂಡ ಈಗಾಗಲೇ ಆಚೆ ಕಳಿಸುವಂಥ ಕೆಲಸ ಆಗಿದೆ. ಸ್ವತಃ ಇನ್ನೂ ಕೂಡ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದು ಎಲ್ಲರನ್ನು ಕೂಡ ಆಚೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೆಚ್ಚಿನ ಪೊಲೀಸರನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿಕೊಂಡು